ಅನುದಾನದ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರು ರಾಷ್ಟ್ರ ರಾಜಧಾನಿಗೆ ತೆರಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಇದೇ ಅನುದಾನದ ಜಟಾಪಟಿ ವಿಧಾನಸಭೆಯಲ್ಲೂ ಕೂಡ ನಡೀತಾ ಇದೆ. ಬಿಜೆಪಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ನಡೀತದೆ. ನೋಡಿ, ನೀವು ನೋಡ್ತಾ ಇದ್ದೀರಿ ಲೈವ್ ದೃಶ್ಯ. ಕರ್ನಾಟಕ ರಾಜ್ಯದಲ್ಲಿ 26,000 ಜನ ಇದ್ದಾರೆ. ಅವರಿಗೆ ಪೌಷ್ಟಿಕ ಆಹಾರ ಕೊಡುವಂಥದ್ದು ಎಲ್ಲ ಸರ್ಕಾರದ ಮಾಡೋದು ಒಂದು ಭಾಗ. ಇನ್ನೊಂದು ಭಾಗ ಅದರಲ್ಲಿ ಎಲ್ಲ ಕಡಿಮೆ ಆಗುತ್ತದೆ. ಬಹಳ ದೊಡ್ಡ ಪ್ರಮಾಣದ ಭಾಗ ನೀವು ಅವರನ್ನು ಜಾಗೃತಿ ಮಾಡಿದ್ರು. ನೀವು ಕೊಟ್ಟಿದ್ದೀರಿ ಶಾಲೆಗಳಲ್ಲಿ ಟೀನೇಜರ್ಸ್ಗೆ ಹೋಗಿ ಮಾಹಿತಿ ಎಲ್ಲಿ ಮಾಡಿದ್ರು, ಯಾವ ಶಾಲೆಗಳಲ್ಲಿ ನನಗೆ ಗೊತ್ತಿದ್ದಂಗೆ ನಾನು ಬಹಳ ಶಾಲಾ ಟೀನೇಜರ್ ಅನ್ನ ಸಂಪರ್ಕ ಮಾಡುವಾಗ ಬಹಳ ಎಲ್ಲರೂ ಕೂಡ ಎಷ್ಟು ಶಾಲೆಗಳನ್ನು ಕೇಳಿದ್ರು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ವೈದ್ಯರ ಬಗ್ಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ನಾನು ತಮ್ಮ ಆಸನ ಸ್ವೀಕರಿಸಬೇಕು. ಪ್ರಶ್ನೋತ್ತರ ವೇಳೆ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ, 69 ಚರ್ಚೆ ಮಾಡಲಿಕ್ಕೆ ವಿಚಾರಗಳಿದೆ, 2 ಬಿಲ್ ಪಾಸ್ ಮಾಡಲಿಕ್ಕಿದೆ. ಇದಕ್ಕೆಲ್ಲ ತಾವು ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಕಾರ್ಯದರ್ಶಿ ಅವರು ತನ್ನ ವರದಿಯನ್ನು ಸಲ್ಲಿಸುವುದು